मोदी लेते नहीं, उन्होंने बीजेपी वाले मोदी का क्या नहीं चलता, अमित शाह का चलता है। अमित शाह किंग मेकर है, अमित शाह राजीनामा दे। आने वाला दिनों में हमें बीजापुर बंद कर को भी होराट करेंगे। आप देख रहे हैं सिवन न्यूज़। मैं आपके साथ मोहम्मद सलमान जुनैदी। जैसे कि आप सबको पता है कि पिछले दिनों जो है सांसद में गृह मंत्री अमित शाह ने संविधान शिल्पी डॉक्टर बाबा साहेब अम्बेडकर को लेकर जो है कुछ बातें कही थी, जिससे जो है देश भर में अब बवाल मच गया है। देश की जनता अब सड़कों पर उतर आई है। जगह जगह पर जो है गृह मंत्री अमित शाह को लेकर जो है नारेबाजी की जा रही है। गृह मंत्री अमित शाह को जो है उनके पद से हट जाने की घोषणाएं की जा रही है। सभी ये मांग कर रहे हैं कि गृह मंत्री अमित शाह जो है अपने पद से इस्तीफा दे दे, रिजाइन दे दे। लेकिन जो है अब तक कई दिन गुजर जाने के बाद भी जो है गृह मंत्री अमित शाह पर जो है पीएम मोदी जो है कोई एक्शन लेने को तैयार नहीं है। इसलिए जो है सभी लोग जो है काफ़ी गुस्से में, आक्रोश में नज़र आ रहे हैं और हर दिन जो है लोग काफ़ी संख्या में जो है गृह मंत्री अमित शाह के खिलाफ प्रोटेस्ट कर रहे हैं, प्रदर्शन करते हुए नजर आ रहे हैं। और आज फिर से जो है बीजापुर शहर में गृह मंत्री अमित शाह के खिलाफ जो है आज प्रोटेस्ट किया गया है, प्रदर्शन किया गया है। और गृह मंत्री अमित शाह को जो है जल्द से जल्द जो है उनके पोस्ट से जो है रिज़ाइन देने की बात की गई है, रिज़ाइन देने की जो है घोषणाएं की गई है। काफ़ी दिनों से जो है ये प्रदर्शन, ये प्रोटेस्ट चल रहे हैं। लेकिन आने वाले दिनों में जो है क्या पीएम जो है नरेंद्र मोदी जी जो है वो गृह मंत्री अमित शाह पर कोई एक्शन लेते गए या फिर जो है वो ऐसे ही इस बात को इग्नोर कर देते हैं और लोग इसी तरह से आए दिन प्रोटेस्ट करते जाते हैं, लोगों की संख्या बढ़ती जाती है, या फिर इसके अलावा और क्या कुछ होता है। तो चलिए खैर, ये तो आने वाला वक्त ही बताएगा।
ಕೇಂದ್ರ ಸರ್ಕಾರಕ್ಕೆ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಸಂಸತ್ನಲ್ಲಿ ಬಹಳ ಲಘುವಾಗಿ ಮಾತನಾಡಿದ್ದು ಆ ಒಂದು ವಿಚಾರವನ್ನು ಕುರಿತು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಲೋಡಿ ಸಾಹೇಬರು ಒಂದೆರಡು ಮಾತನಾಡಲಿದ್ದಾರೆ. ಇಂದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ದೇಶದ ಸಂವಿಧಾನ ಶಿಲ್ಪಿ ಪಿತಾಮಹ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಳಹದಿಯನ್ನು ಹಾಕಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕುರಿತು ಅವಹೇಳನಕಾರಿ ಮಾತನಾಡಿರುವುದನ್ನು ಖಂಡಿಸಿ ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಗೃಹ ಸಚಿವ ಲೋಕಸಭೆಯಲ್ಲಿ ನೀವು ಬಾಬಾ ಸಾಹೇಬ್ ಅಂತ ಜಪಿಸುವುದನ್ನು ಬಿಟ್ಟು ಭಗವಂತನ ನಾಮ ಜಪಿಸ್ರಿ ಅಂತ ಹೇಳ್ದ. ಇವತ್ತು ಈ ದೇಶದ ಬಹುಸಂಖ್ಯಾತ ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬರೇ ಭಗವಂತರು ಅಂತ ಭಗವಂತನನ್ನ ನೆನೆಸ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆ ಕೆಲಸವನ್ನು ಮಾಡುತ್ತಿರುವಾಗ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು ಕೇಂದ್ರ ಗೃಹ ಸಚಿವರು ಈ ರೀತಿ ಅವಹೇಳನಕಾರಿ ಮಾತನ್ನ ಈ ದೇಶದ ಜನತೆಗೆ ನೀಡಿದ್ದಾರೆ. ಇದನ್ನು ಖಂಡಿಸಿ ನಾವು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಮಿತಿಗೆ ಒತ್ತಾಯವನ್ನು ಮಾಡ್ತೇವೆ. ತತ್ಕ್ಷಣದಿಂದ ಶ್ರೀಯುತ ಅಮಿತ್ ಶಾ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ದೇಶದ ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ಇವತ್ತು ಬಹುಸಂಖ್ಯಾತರು ಅವರ ಅಭಿಮಾನಿಗಳಾಗಿದ್ದಾರೆ. ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಜಯಪುರದಿಂದ ಇವತ್ತು ಪ್ರತಿಭಟನೆ ಮುಖಾಂತರ ಮನವಿ ಕೊಡೋದ್ರ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ವಿಜಯಪುರ ನಗರದ ಜನಪ್ರಿಯ ಕಾಂಗ್ರೆಸ್ ಮುಖಂಡರು ಪಿಸಿಸಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಅಬ್ದುಲ್ ಹಮೀದ್ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತೆ SC/ST ಅಧ್ಯಕ್ಷರು ಮತ್ತೆಲ್ಲ ನಮ್ಮ ಕಾಂಗ್ರೆಸ್ ಎಲ್ಲ ಪಕ್ಷದ ಅಧ್ಯಕ್ಷರುಗಳು ಮತ್ತೆಲ್ಲ ನಮ್ಮ ಕಾರ್ಯಕರ್ತರು ನಾವು ಕೂಡಿ ನಾವು ಗೃಹ ಮಂತ್ರಿ ಅಮಿತ್ ಶಾ ಅವರು ಅವಹೇಳನಕ್ಕೆ ಹೇಳಿಕೆ ಅದು ಖಂಡಿಸಿ ನಾವು ಇವತ್ತು DC ಸಾಹೇಬರಿಗೆ ಮನವಿ ಕೊಡ್ಲಾಕ್ ಬಂದೀವಿ. ಯಾಕಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ನೀವು 7 ಸರ್ತಿ ತೆಗಿತೀರಿ, ಯಾಕೆ ತೆಗಿತೀರಿ ನೀವು ದೇವರ ಹೆಸರು ತಗೋರಿ ಅಂತ ಹೇಳ್ತಾರೆ. ಇದು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಭಗವಂತಕ್ಕಿಂತ ಹೆಚ್ಚದಾರ. ಅವರು ಸಂವಿಧಾನ ಬರ್ದಾರ, ಈ ಎಲ್ಲಾ ಜಾತಿಗೆ ಅನುಕೂಲ ಆಗಲಿ ಅಂತ ಸಂವಿಧಾನ ಬರ್ದಾರ. ಅವ್ರಿಗೆ ಹಿಂಗ ಅವಕನ್ನ ಹೇಳುದು ತೆಪ್ಪ. ಇವರು ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿ ಅವರು. ಇಲ್ಲಿಕಂದ್ರೆ ದೇಶಾಂತದಲ್ಲಿ ಎಲ್ಲಾರು ಹೋರಾಟ ಮಾಡ್ತೈತಿ. ನೀವು ದೇಶ ಮುಂದೆ ಕ್ಷಮಾ ಕೇಳಬೇಕು. ಬಿಜೆಪಿಲಿಂದ ಫಸ್ಟ್ ನೀವು ರಾಜೀನಾಮೆ ಕೊಡಬೇಕು ನಿಮ್ ಸಚಿವ ಸ್ಥಾನದಿಂದ. ಇದು ಬಿಜೆಪಿ ಅವರು ಹಿಂದೂ ಮುಸಲ್ಮಾನ್ ಮಾಡ್ಕೋತೀಗ ಸಂವಿಧಾನ ಬರ್ದವ್ರು ಅಂಬೇಡ್ಕರ್ ಸಾಹೇಬ್ರಿಗೆ ಅವಮಾನ ಮಾಡ್ಲಾಕತ್ತಾರ. ಅವಮಾನ ಮಾಡೋದಷ್ಟೇ ಇಲ್ಲ, ಅವ್ರು ಹೇಳ್ತಾರೆ ನೀವು ಅವ್ರದ್ದು ಯಾಕೆ ಹೆಸರು ತಗೋತೀರಂತ. ನಿಮ್ಗ ಇದನ್ನೂ ಗೊತ್ತಿಲ್ಲ. ಸಂವಿಧಾನ ಬರ್ದವ್ರು ಅವ್ರು ಅದಾರ, ಅವ್ರ ಬರ್ದಿರ ಸಂವಿಧಾನದೊಳಗೆ ನೀವು ಮಂತ್ರಿ ಆಗಿರಿ, ಮಿನಿಸ್ಟರ್ ಆಗಿರಿ, PM ಆಗಿರಿ. ಅವ್ರ ನಿಮ್ಗೆ ಇಷ್ಟು ಗೊತ್ತಿಲ್ಲ ಅವ್ರ ಹೆಸರು ಹೇಳಕ್ಕ. ನೀವು ಏನೋ ಮಾಡ್ರಿ, ರಾಜೀನಾಮೆ ಕೊಡ್ರಿ. ಇಲ್ಲಿಕಂದ್ರೆ ನೀವು
ಎಲ್ಲ ದೇಶ ಮುಂದೆ ಕ್ಷಮಾ ಕೇಳ್ರಿ. ನಮಸ್ಕಾರ. ಅಬ್ದುಲ್ ಹಮೀದ್ ಮುಸ್ಲಿಂ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಿ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಾಗರ ಮತಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರು ಮಾತಾಡಬೇಕಂತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆತ್ಮೀಯ ಬಂಧುಗಳೇ, ಇಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಲೋಣಿಯವರ ನೇತೃತ್ವದಲ್ಲಿ, ನಾಯಕರಂತಹ ಮುಷರಫ್ ನೇತೃತ್ವದಲ್ಲಿ, ಎಸ್ಸಿ ಎಸ್ಟಿ ಘಟಕ ಅಧ್ಯಕ್ಷರಂತಹ ಗಬ್ಬೇವಾಡಿಯವರ ನೇತೃತ್ವದಲ್ಲಿ, ಸಮಸ್ತ ಮುಖಂಡ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತು, ಇವತ್ತಿನ ಕಾಲಘಟ್ಟದಲ್ಲಿ ಇಡೀ ಜಗತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವ ನಾಯಕ, ವಿಶ್ವ ಮಾನವ ಅಂತ ಒಪ್ಕೊಂಡಂತಹ ಕಾಲಘಟ್ಟದಲ್ಲಿ ಮೊನ್ನೆಯ ದಿನ ಈ ದೇಶದ ಗೃಹ ಸಚಿವರು ಸಂವಿಧಾನದ ಪ್ರದತ್ತವಾದ ಅಧಿಕಾರದಲ್ಲಿದ್ದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಭಿಕ್ಷೆಯಲ್ಲಿ ಅಧಿಕಾರ ನಡೆಸ್ತಾ ಇರುತ್ತವರು ಅಮಿತ್ ಶಾ ಅವರು ಮಾತಾಡ್ತಾರೆ, ಅಂಬೇಡ್ಕರ್ ಒಂದು ಪ್ಯಾಷನ್ ಆಗಿದೆ ಅಂತ. ಹೌದಪ್ಪ, ನಮ್ಮ ಪ್ಯಾಷನ್ ಆಗಿದೆ. ಯಾಕಂದ್ರೆ ಅಂಬೇಡ್ಕರ್ ಅಂದ್ರೆ ನಮ್ಮ ಜೀವನ, ಅಂಬೇಡ್ಕರ್ ನಮ್ಮ ರಕ್ತ, ಅಂಬೇಡ್ಕರ್ ನಮ್ಮ ಜೀವನ, ನಮ್ಮ ಜೀವ, ಅಂಬೇಡ್ಕರ್ ನಮ್ಮ ಬದುಕು, ನಮ್ಮ ಬಾಳು. ಅಂಬೇಡ್ಕರ್ 7 ಜೀವನ ಬತ್ತ ಲಕ್ಷ ನಾವು ಅವರ ಹೆಸರನ್ನ ಪಠಣ ಮಾಡ್ತೇವೆ. ನಿನಗೇನಪ್ಪ ನೋವು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ನೀವು ಮರಿಬಾರ್ದು. ಒಂದು ವೇಳೆ ನೀವು ಅಂದುಕೊಂಡಂತಹ ಸಂವಿಧಾನವನ್ನು ನೀವು ಬಯಸಿದ್ದಾದ್ರೆ ನಿಮ್ಮ ಪ್ರಧಾನಮಂತ್ರಿ ಕೂಡ ಪ್ರಧಾನಮಂತ್ರಿ ಜಾಗದಲ್ಲಿ ಕೂರ್ತಿದ್ದಿಲ್ಲ ಅನ್ನೋದನ್ನ ತಾವು ಮನಗೊಳ್ಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗಿದೆ, ಅರ್ಥೈಸ್ಕೋಬೇಕಾಗಿದೆ. ಸುಖ ಸುಮ್ಮನೆ ದಲಿತರ ಮೇಲೆ ಪ್ರೀತಿ ತೋರಿಸುವಂತಹ ಮೊಸಳೆ ಕಣ್ಣೀರು ಬೇಕಾಗಿಲ್ಲ, ನಿಮ್ಮ ದಯಾಭಿಕ್ಷೆ ಬೇಕಾಗಿಲ್ಲ. ಬಾಬಾ ಸಾಹೇಬ್ ಅಂದ್ರೆ ನಮ್ಮ ಹಕ್ಕು, ಸಂವಿಧಾನ ಅಂದ್ರೆ ನಮ್ಮ ಹಕ್ಕು. ಅದ್ರ ಮೇಲೆ ಬದುಕ್ತಾ ಇದ್ದೇವೆ. ನೀವು ಬದುಕೋದನ್ನ ಕಲೀರಂತ ಹೇಳಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನೀವು ಹುನ್ನಾರ ನಮಗೆ ಗೊತ್ತು, ಸಂವಿಧಾನ ಅಡಿಯಲ್ಲಿ ಬದುಕ್ತಾ ಇರೋ ನೀವು, ಬಾಬಾ ಸಾಹೇಬ್ ಕೊಟ್ಟಂತಹ ಭಿಕ್ಷೆಯಲ್ಲಿ ನೀವು ಬದುಕ್ತಾ ಇರೋ ನೀವು. ಇವತ್ತು ಬಾಬಾ ಸಾಹೇಬರ ಹೆಸರಂತ ಪ್ಯಾಷನ್ ಐತಲ್ಲ, ಹೌದು, ಅದು ಪ್ಯಾಷನ್ ಹೌದು, ಫ್ಯಾಷನ್ ಹೌದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಷ್ಟೊಂದು ಹಗುರವಾಗಿ ಮಾತಾಡಬೇಡಿ. ಬಾಬಾ ಸಾಹೇಬರ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡಿ. ಇನ್ನು ಮೇಲೆ ಏನಾದ್ರು ಮಾತಾಡಿದ್ರೆ ನಮ್ಮ ದಲಿತ ಹುಲಿಗಳು ಅಟ್ಟ ಆಡಿಸಿಕೊಂಡು ಭೇಟಿ ಆಡಬೇಕಾಗ್ತದೆ. ಎಚ್ಚರಿಕೆ ಕೊಡಕ್ಕೆ ಇಚ್ಛೆ ಪಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೇ ತಿಳ್ಕೊಂಡಿದ್ರೆ ಈ ನೆಲದ, ಈ ಜನದ ಮಕ್ಕಳು ನಾವು, ಈ ನೆಲದಿಂದ ಹುಟ್ಟಿದವರು ನಾವು, ಬೇರೆಯಿಂದ ಬಂದಂತಹ ವಲಸಿಗರು ನಾವಲ್ಲ. ಈ ಭೂಮಿ ಮೇಲೆ ನಮ್ಮ ಹಕ್ಕಿದೆ. ಈ ನೆಲದ ಒಡೆಯರು ನಾವು. ಸಂವಿಧಾನ ಅನ್ನೋದು ಬಾಬಾ ಸಾಹೇಬರು ನಮ್ಮವರು. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಸುಖ ಸುಮ್ಮನೆ ಇನ್ನೊಂದು ಬಾರಿ ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರಿ ಮಾತನ್ನ ಮಾತಾಡಿದ್ದೆ ಆದ್ರೆ, ಹಗುರವಾಗಿ ಮಾತಾಡಿದ್ದೆ ಆದ್ರೆ ಆಗುವಂತಹ ಪರಿಣಾಮಕ್ಕೆ ಅದಕ್ಕೆ ನೀವೇ ಜವಾಬ್ದಾರಿ ಅಂತ ಸಮಸ್ತ ದೇಶವಾಸಿಗಳು, ಸಮಸ್ತ ದಲಿತರ ಪರವಾಗಿ, ಹಿಂದುಳಿದರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಿಮಗೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಸಾಕು ನಿಮ್ಮ ಬೂಟಾಟಿಕೆ, ಬಂಡಾಟ. ಎಷ್ಟು ದಿನ ಬೇರೆ ಬೇರೆ ಧರ್ಮಗಳಿಗೆ ಬೆಂಕಿ ಹಚ್ಚಿ ಸಾಕಾಯ್ತು. ದಲಿತರು ಇವತ್ತು ಒಗ್ಗೂಡ್ತಾ ಇದ್ದಾರೆ. ದಲಿತ ಶಕ್ತಿ ಹೆಚ್ಚಾಗ್ತಾ ಇದೆ. ದಲಿತರ ಒಡೆಯುವಂತ ಹುನ್ನಾರ ಮಾಡಿ ಮತ್ತೆ 1947ಕ್ಕೆ ಮುಂಚೆ ಯಾವ ರೀತಿ ಪರಿಸ್ಥಿತಿ ದಲಿತರು ಬದುಕ್ತಾ ಇದ್ರು ಅದಕ್ಕೆ ತಾವು ತಳ್ಳುವಂತ ಹುನ್ನಾರಕ್ಕೆ ನೀವು ಕೈ ಹಾಕ್ತಾ ಇದ್ರ ಬಹಳ ಎತ್ತರದಿಂದ್ರಿ. ಅದು ಯಾವತ್ತೂ ಸಾಧ್ಯವಿಲ್ಲ. ರಕ್ತ ಕೊಟ್ಟೆವು. ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರಿ ಮಾತನ್ನ ಕೇಳಕ್ಕೆ ಯಾವುದೇ ರೀತಿಯ ಸುತಾರ ಒಪ್ಪಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಬಂಧುಗಳೇ, ಒಕ್ಕೊರಲಿಂದ ಧ್ವನಿ ಎತ್ತೋಣ. ಬಾಬಾ ಸಾಹೇಬ್ ಕೊಟ್ಟಂತಹ ಆ ಹೇಳಿದ ಬದುಕ್ತಾರೆ ನಾವೆಲ್ಲರೂ, ಸಮಸ್ತ ದೇಶದ ಪ್ರತಿಯೊಬ್ಬ ಬಂಧು ಬಾಂಧವರು, ಮಹಿಳೆಯರು, ಯುವಕರು, ಯುವಜನರು ಒಕ್ಕೊರಲಿಂದ ನಾವು ಇವತ್ತು ಪ್ರತಿಭಟಿಸುತ್ತೇವೆ, ಖಂಡಿಸುತ್ತೇವೆ.
ಇನ್ನೊಂದು ಬಾರಿ ತಾವು ಈ ರೀತಿಯಾಗಿ ಮಾತಾಡಬಾರ್ದು. ನಿಮಗೇನಾದ್ರೂ ಕಿಂಚಿತ್ತಾದ್ರೂ ನಾಚಿಕೆ ಇದ್ರೆ, ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಇದ್ರೆ, ಕಿಂಚಿತ್ತಾದ್ರೂ ಸಂವಿಧಾನದ ಮೇಲೆ ಗೌರವ ಇದ್ರೆ, ಬಾಬಾ ಸಾಹೇಬರ ಮೇಲೆ ಗೌರವ ಇದ್ರೆ ತಕ್ಷಣ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಬೇಕು ಅಂತ ನಾವು ಒಕ್ಕೊರಲಿಂದ ನಾವು ಆಗ್ರಹ ಮಾಡ್ತೇವೆ. ಬನ್ನಿ ಬಾಂಧವರೇ, ಒಕ್ಕಟ್ಟಿನಲ್ಲಿ ಬಲವಿದೆ. ಒಕ್ಕಟ್ಟಾಗಿ ನಾವು ಹೋರಾಡೋಣ. ಇಂತಹ 100 ಅಮಿತ್ ಶಾ ಅವರ ಎದುರಿಸುವಂತ ತಾಕತ್ತು ನಮ್ಮ ದಲಿತರಲ್ಲಿದೆ, ಹಿಂದುಳಿದರಲ್ಲಿದೆ, ಅಲ್ಪಸಂಖ್ಯಾತರು ಹೇಳ್ತಾ ಇವತ್ತು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಮಾತಿಗೆ ಹೇಳ್ತಾರೆ. ಬಲ ಭಾರತ್ ಮಾತಾ ಕಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು. ದೇಶ್ ಬಚಾವ್. ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರಿಗೆ ಧನ್ಯವಾದಗಳು. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಕುಬ್ಬೇವಾಡ್ ಅವರು ಮಾತನಾಡಬೇಕಂತ ಕೇಳ್ಕೊತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಧೋಣಿ ಸಾಹೇಬ್ರೆ, ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಹಮೀದ್ ಮುಷ್ರಿಫ್ ಸಾಹೇಬ್ರೆ, ಆರ್ತಿ ಶಾಪೂರ್ ಅವರೇ, ಸುಭಾಷ್ ಕಾಲೇಬಾಗ್ ಅವರೇ, ಹಾಗೂ ನಮ್ಮ ಚಾಂದ್ ಸಾಬ್ ಸರ್ ಅವರೇ, ಮುಲ್ಲಾ ಅವ್ರ ಸರ್ ಅವರೇ, ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಕೇಂದ್ರದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಚಿವ, ಅದು ಹೋಮ್ ಮಿನಿಸ್ಟರ್ ಅಂತವ್ರು ಏನಪ್ಪಾ ಅಂದ್ರ ಸದನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ. ಏನಪ್ಪಾ ಅಂದ್ರೆ ಅಂಬೇಡ್ಕರ್ 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 ಅನ್ನೋದೇ ನಾವು ಪ್ರತಿನಿತ್ಯ ಒಂದು 10 ಸಲ ದೇವ್ರ ಜಪ ಮಾಡಿದ್ರೆ ಪುಣ್ಯ ಬರ್ತಿತ್ತ. ಇವತ್ತು ನಾವು ನೆನಪಿಸ್ಕೋಬೇಕಾಗ್ತದ. ಮನುವಾದಿಗಳು ಹಿಂದೆ ಏನಪ್ಪಾ ಅಂದ್ರೆ ಎಲ್ಲರಿಗೂ ದಲಿತರನ್ನ ಯಾವ ಮಟ್ಟದಲ್ಲಿ ಇಟ್ಟಿದ್ರು, ಹೆಣ್ಣು ಮಕ್ಕಳನ್ನ ಯಾವ ರೀತಿ ಇಟ್ಟಿದ್ರು, ಹೆಣ್ಣು ಮಕ್ಕಳು 4 ಗೋಡೆ ಮಧ್ಯೆ ಬದುಕಬೇಕು, ಯಾರು ಹೊರಗೆ ಬರಬಾರದು. ಇವತ್ತು ದಿವಸ ನೋಡ್ತಾ ಇದೀವಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸರಿ ಸಮಾನರಾಗಿ ಇವತ್ತಿಲ್ಲಿ ನಿಂತಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದು ಮಾತನ್ನ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದೀನಿ. ಯಾಕಪ್ಪ ಅಂದ್ರ ಸದನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗಾಗಿ ಹಿಂದೂ ಕೋಡ್ ಬಿಲ್ ಅನ್ನ ಜಾರಿ ತಂದು ಇವತ್ತು ಹೆಣ್ಣು ಮಕ್ಕಳಿಗೂ ಕೂಡ ಸರಿ ಸಮಾನವಾದಂತ ನೀತಿ ಮತ್ತು ಅವರಿಗೆ ಸರಿ ಸಮಾನವಾದ ಹಕ್ಕು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಲಿತರ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು. ಶಿಕ್ಷಣ ಇರಲಿಲ್ಲ, ಬದುಕಿರ್ಲಿಲ್ಲ, ಅವರಿಗೆ ಭೂಮಿ ಇರಲಿಲ್ಲ. ಇವತ್ತು ಎಲ್ಲವನ್ನೂ ಕೊಟ್ಟು ಕಾಪಾಡದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ದಿವಸ 2024 ಈ ಯುಗದಲ್ಲಿ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರದ ಒಬ್ಬ ಸಚಿವ ಈ ರೀತಿ ಮಾತಾಡ್ತಿದ್ದಾರೆ ಅಂದ್ರೆ ಅವರಿಗೆ ನಾವು ಧಿಕ್ಕಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ದಲಿತರು ಅಂದ್ರೆ ಅಂಬೇಡ್ಕರ್, ಅಂಬೇಡ್ಕರ್ ಅಂದ್ರೆ ದಲಿತರು. ಇದೊಂದು ಮಾತು ಹೇಳ್ತೀನಿ. ಯಾಕಪ್ಪ ಅಂದ್ರೆ ದಲಿತರಷ್ಟೇ ಅಲ್ಲ, ಎಲ್ಲಾ ವರ್ಗದವರಿಗೂ ಬೇಕಾದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೇವಲ ದಲಿತರಿಗೆ ಮಾತ್ರವಲ್ಲ, ಎಲ್ಲಾ ವರ್ಗಕ್ಕೂ ಕೂಡ ನ್ಯಾಯವನ್ನು ಕೊಟ್ಟದ್ದು. ಗಿಡ ಸಹಿತ ಗಿಡಕ್ಕೆ ಕಡಿಬೇಕಾದ್ರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿದವು. ಯಾರೇ ಕಡಿದ್ರಾಗಿಂದಾಗ ಅರೆಸ್ಟ್ ಆಗ್ತೀರಿ. ಅಂತ ಒಬ್ಬ ಮಹಾನ್ ನಾಯಕರ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯೋಗ್ಯತೆ ಬೇಕು. ಇವತ್ತು ದಿವಸ ನೋಡ್ತಾ ಇದೀವಿ, ಬಿಜೆಪಿಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಎಲ್ಲಿ ಇದು ಬೆಳಗಾವಿ ಅಧಿವೇಶನದಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಹೆಣ್ಣು ಮಗಳ ಬಗ್ಗೆ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದುಕೊಂಡು ಹೇಳಬಾರದ ಶಬ್ದವನ್ನು ಹೇಳಿದ್ದಾರೆ. ಇವರ ಏನು ವಿಚಾರಗಳು ಹೆಂಗದಾವ ಇಲ್ಲೇ ತಿಳ್ಕೋಬೇಕು, ಅವರ ಮನಸ್ಥಿತಿ ಹೆಂಗದ ನಾವು ತಿಳ್ಕೋಬೇಕಾಗ್ತದ. ಯಾಕಪ್ಪ ಹೆಣ್ಣು ಮಕ್ಕಳನ್ನ ದೇವರ ಸ್ಥಾನದಲ್ಲಿ, ಹೆಣ್ಣು ಮಕ್ಕಳನ್ನ ಒಂದು ಗೌರವಿತ ಸ್ಥಾನದಲ್ಲಿ ನೋಡ್ತಕ್ಕಂತ ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ಸಂಸ್ಕೃತಿ ಅಂತ ಯಾವತ್ತು ಬೊಗಳೆ ಬಿಡ್ತಕ್ಕಂತ ಬಿಜೆಪಿಗರು ಏನಪ್ಪಾ ಅಂದ್ರೆ ಹೆಣ್ಣು ಮಗಳನ್ನ ಸಂಸತ್ನಲ್ಲಿ ಸದನದಲ್ಲಿ ಏನಪ್ಪಾ ಅಂದ್ರೆ ಅವಮಾನ ಮಾಡ್ತಾರಪ್ಪ ಅಂದ್ರೆ ಇವರಿಗೆ ಯಾವ ಒಂದು ನೈತಿಕತೆ ಇದೆ ಇವತ್ತು ಈ ಜನರ ಬಗ್ಗೆ ಮಾತನಾಡಲಿಕ್ಕೆ? ಇವತ್ತು ನಾವೆಲ್ಲ ಇವತ್ತು ಒಟ್ಟಾಗಿದ್ದೇವೆ. ದಲಿತರು, ಹಿಂದುಳಿದ ವರ್ಗದವರು, ಎಲ್ಲಾ ವರ್ಗದವರು ಒಟ್ಟಾಗಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಯಾವತ್ತಾದ್ರೂ ಬಂದ್ರೆ ಇಡೀ ದೇಶವನ್ನೇ ನಾವೇನಪ್ಪಾ ಅಂದ್ರೆ ದೇಶದಾದ್ಯಂತ ಹೋರಾಟವನ್ನ ಮಾಡ್ತೇವೆ. ಬಿಜೆಪಿ ಸರ್ಕಾರ ಆಲ್ರೆಡಿ ಈಗ ಮೆತ್ತಗಾಗಿದೆ. ಯಾಕಪ್ಪ ಅಂತಂದ್ರ ಅವ್ರಿಗೆ ಅರಿವಿದೆ. ಇವತ್ತು ನೋಡ್ತಾ ಇದ್ದೇವೆ ನಾವು ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರಪ್ಪ ಅಂದ್ರ ನಾವು 400 ಗೆಲ್ತೀವಿ ಅಂತ ಹೇಳ್ತಿದ್ರು. ಪರಿಸ್ಥಿತಿ ಏನಾಯ್ತು? ಇವತ್ತು 400 ಗೆದ್ದಿದ್ದು ಸಂವಿಧಾನ ಬದಲಾವಣೆ ಮಾಡ್ಬೇಕಂತಕ್ಕಂತ ವಿಚಾರದಲ್ಲಿದ್ರು. ನಾವೆಲ್ಲ ವಿಚಾರ ಮಾಡಬೇಕು. ಇವತ್ತು ನಾವೆಲ್ಲ ಬದುಕ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಂತ ಸಂವಿಧಾನದಲ್ಲಿ. ಆದ್ರಿಂದ ಬಂಧುಗಳೇ, ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಚ್ಯುತಿ ಬರ್ತಕ್ಕಂತ ವಿಚಾರಗಳು ಬಂದಂತೆ ಆದಲ್ಲಿ ಇಡೀ ರಾಜ್ಯದಂತ, ಇಡೀ ದೇಶದಂತ ನಾವು ಅವ್ರ ಪರವಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಜೈ ಭೀಮ್. ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಕುಮಾರಿ ಆರ್ತಿ ಶಾಪೂರ್ ಅವರು ಮಾತನಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ SC ST ಘಟಕದ ವತಿಯಿಂದ
ಈ ಭ್ರಷ್ಟ ಅಮಿತ್ ಶಾ ಅವರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಅಮಿತ್ ಶಾ ಅವರಿಗೆ ನಾವೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗ ಸಂಸದೊಳಗೆ ಕುಂದಿರ್ಲಿಕ್ಕೆ ಯಾವುದೇ ತರಹದ ಅರ್ಹತೆ ಇಲ್ಲ. ನೀವು ಇವತ್ತೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾಕಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದ ಮೇಲೆ ನಾವೆಲ್ಲರೂ ಓದಿವಿ. ಇವತ್ತು ಮಹಿಳೆಯಾಗಿ ನಾ ಮಾತಾಡ್ತೀನಿ, ಇಲ್ಲಿ ಬಂದು ನಿಂತು ಮಾತಾಡ್ತೀನಿ ಅಂದ್ರೆ ಅದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಭಿಕ್ಷೆ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಹೌದು, ಅಮಿತ್ ಶಾ ಅವರೇ, ನಿಮಗ್ ದೇವ್ರ ಜಪಾನೇ ಮಾಡ್ಬೇಕಾಗಿದ್ರ ನೀವು ಮನ್ಯಾಗ ಹೋಗಿ ಮಾಡ್ಕೋರಿ ದೇವ್ರ ಜಪ. ನೀವು ಸಂಸದ್ ಒಳಗ್ ಬರೋ ಯಾವುದೇ ಅರ್ಹತೆನೂ ಇಲ್ಲ, ಯಾವುದೇ ಯೋಗ್ಯತೆನೂ ನಿಮಗಿಲ್ಲ. ಇವತ್ತೇ ನೀವು ರಾಜೀನಾಮೆ ಕೊಡಬೇಕು. ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮೆ ಕೇಳಬೇಕು. ನೀವು ಯಾವ ರೀತಿ ಕ್ಷಮೆ ಕೇಳ್ಬೇಕಂದ್ರ ಅವರು ಬೂಟ್ ಅದಾವ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಟನ ನೀವು ತಲೆ ಮೇಲೆ ಇಟ್ಕೊಂಡು ನೀವು ಕ್ಷಮೆ ಕೇಳಬೇಕು. ಆದ್ರೂ ನಿಮಗ ನಾವು ಸಹಿಸ್ಕೊಳ್ಳೋದಿಲ್ಲ. ನೀವು ಬಾಬಾ ಸಾಹೇಬರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಾ ಇದೀರಿ. ಮುಂದಿನ ದಿನಮಾನಗಳ ಒಳಗ ನಿಮಗ ಜನರು ತಕ್ಕ ಪಾಠ ಕಲಿಸ್ತಾರಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ತರ ಇವತ್ತಿಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಎಸ್ಟಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ದೇವಾನಂದ್ ಅವರು ಮಾತಾಡಬೇಕು. ಈ ಒಂದು ಪ್ರತಿಭಟನೆ ನೇತೃತ್ವ ವಹಿಸಿದಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲೋಣಿ ಸಾಹೇಬ್ರೆ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ವರಿಷ್ಠ ನಾಯಕರಾದಂಥ ಅಬ್ದುಲ್ ಹಮೀದ್ ಹೆಸರಿಪಣ್ಣವರೇ ಹಾಗೂ ಮಹಾಪೌರರಾದಂಥ ನಮ್ಮ ಆರ್ತಿ ಮೇಡಮ್ ಅವರೇ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷ ರಮೇಶ್ ಗುಬೇವಾಡ್ ಸಾಹೇಬ್. ಈ ಅಮಿತ್ ಶಾ ಅನ್ನುವಂತ ಒಬ್ಬ ವ್ಯಕ್ತಿ ಇವ ಬಾಬಾ ಸಾಹೇಬ್ರಿಗೆ ಬೈಬೇಕಿತ್ತು, ಬೈದಿಲ್ರಿ. ಅವೊಬ್ಬ ಗುಜರಿ ಮಾಡುವ ವ್ಯಾಪಾರಿ. ಮತದಾನದ ಹಕ್ಕು ಕೊಟ್ಟು ಮರ್ತಾನ ಮಗ ಅವ. ಅದಕ್ಕೆ ದಯಮಾಡಿ ನಾವು ಹೇಳ್ತೇವೆ, ಮತದಾನದ ಹಕ್ಕು ಕೊಟ್ಟಂತ ವ್ಯಕ್ತಿ ಯಾರಾಗಿರೋದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಮತದಾರರನ್ನು ಪಡೆದು ಮತದಾರರ ಪ್ರತಿನಿಧಿಯಾಗಿ MP ಆಗಿ ನೀವು ಸಂಸತ್ತ ಬಂದು ಮಾತಾಡ್ತಿಲ್ಲ. ಇನ್ನೊಬ್ಬ ನಾಲಾಯಕ್, ಈ ದೇಶ ದ್ರೋಹಿ, ಸಂವಿಧಾನ ದ್ರೋಹಿ ನಾಲಾಯಕ್ ಅಂದ್ರೆ ಅವ್ರವ್ರು ಯಾರಾದಿದ್ರೆ ಅವರು ಅಮಿತ್ ಶಾ ಅವರು ಕೂಡಲೇ ನೈತಿಕ ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಂದು ರಬ್ಬರ್ ಸ್ಟಾಂಪ್ ಆಗದೆ. ನೀವು ಪ್ರಧಾನಮಂತ್ರಿ ಹುದ್ದೆಗೆ ಒಂದು ಗೌರವ ಇದ್ರೆ ದಯಮಾಡಿ ಅಮಿತ್ ಶಾನು 24 ತಾಸು ನೀವು ವಜಾ ಮಾಡದೇ ಇದ್ರೆ ಆ ಹುದ್ದೆಗೆ ಮೋದಿ ಅವರು ಕೂಡ ನೀವು ಅನರ್ಹ ಅಂತ ಸಭೆ ಮುಖಾಂತರ ಒತ್ತಾಯವನ್ನ ಮಾಡ್ತೇವೆ. ಯಾಕಂದ್ರೆ ಮೋದಿ ಅವರೇ, ನೀವು ಅಮಿತ್ ಶಾ ನೀವು ಕಿಂಗ್ ಮೇಕರ್ ಅವ ಹೇಳಿದ್ದೆ ನೀವು ಕೇಳಬೇಕದ. ಆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಒಂದು ಹುದ್ದೆಗೆ ಒಂದು ಗೌರವ ಇರುವುದಿಲ್ಲ. ದಯಮಾಡಿ 24 ಅವ್ರನ್ನ ಆ ಸ್ಥಾನದಿಂದ ವಜಾಗೊಳಿಸಬೇಕಂತೇಳಿ ಈ ನಮ್ಮ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಒತ್ತಾಯವನ್ನು ಮಾಡಿ ಒಂದೊಂದೆರಡು ಮಾತು ಮುಗಿಸ್ತೀನಿ. ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ ದೇಶ್ ಬಚಾವ್, ದೇಶ್ ಬಚಾವ್. ರಾಷ್ಟ್ರಪತಿಗಳು, ರಾಷ್ಟ್ರಪತಿ ಭವನ ನವದೆಹಲಿ, ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ವಿಷಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ಉಚ್ಚಾಟಿಸುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿದ್ದನ್ನು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಕೂಡ ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ಸಂವಿಧಾನದಲ್ಲಿ ಈ ದೇಶದ ದೀನದಲಿತರು, ಅಸ್ಪೃಶ್ಯರು, ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನವಾದ ಹಕ್ಕುಗಳನ್ನು ನೀಡಿದ್ದಾರೆ. ಆ ಮೂಲಕ ಪ್ರತಿಯೊಬ್ಬ ಭಾರತೀಯನಿಗೂ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಅವರು ರಚಿಸಿದ ಸಂವಿಧಾನದ ಅಡಿಯಲ್ಲೇ ನಡೆಯುತ್ತಿರುವ ಲೋಕಸಭೆಯಲ್ಲಿಯೇ ನಿಂತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಲ್ಲಿನ ಅವಕಾಶಗಳಿಂದ ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರ ಗೃಹ ಸಚಿವ ಸ್ಥಾನದಲ್ಲಿದ್ದುಕೊಂಡು ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡುವ ಅಮಿತ್ ಶಾ ಅವರು ಈ ದೇಶದ ಕೋಟ್ಯಂತರ ಅಭಿಮಾನಿಗಳ ಮನಸ್ಸಿಗೆ ಗಾಸಿಗೊಳಿಸಿದ್ದಾರೆ. ಕೂಡಲೇ ರಾಷ್ಟ್ರಪತಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ವಜಾಗೊಳಿಸಬೇಕೆಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ವತಿಯಿಂದ ತೀವ್ರವಾಗಿ ಒತ್ತಾಯಿಸುತ್ತಿದ್ದೇವೆ. ಕಾಂಗ್ರೆಸ್ ನಮ್ಮ ಜಿಲ್ಲಾ ಅಧ್ಯಕ್ಷರು, SC ST ಘಟಕದ ಅಧ್ಯಕ್ಷರು ಮತ್ತೆಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು, ಸಿಟಿ ಬ್ಲಾಕ್ ಅಧ್ಯಕ್ಷರು, ಎಲ್ಲ ನಮ್ಮ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಗೃಹ ಮಂತ್ರಿ
7 ಸರ್ತಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನೀವು ಹೇಳಿದ್ರೆ ದೇವರ ಹೆಸರು ತಗೊಂಡ್ರೆ ನೀವು ಸ್ವರ್ಗದೊಳಗೆ ಹೋಗ್ತೀರ ಅಂತ ಹೇಳಿದರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇವರು, SC ST ಮೈನಾರಿಟಿ ಎಲ್ಲರ ಜನರಿಗೆ ಅವ್ರ ದೇವರು. ಅವ್ರ ಬಗ್ಗೆ ಹೇಳೋದು ಏನು ಹರ್ಕತ್ ಅವ್ರಿಗೆ? ಅವರು ಯಾವ ಸಂವಿಧಾನದೊಳಗೆ ಕೂತಾರೆ? ಸಂವಿಧಾನ ಬರ್ದವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾಪಿತಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಬರ್ದಿರೋ ಸಂವಿಧಾನದೊಳಗೆ ನಾವು ನೀವು ಎಲ್ಲರೂ ಕೂಡಿ, ಅವರು ಗೃಹ ಮಂತ್ರಿ ಆಗಿದ್ದು ಅವ್ರ ಸಂವಿಧಾನದೊಳಗೆ, ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಇಲ್ಲಿಕಂದ್ರೆ ಮೋದಿ ಸಾಹೇಬರೇ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅಂಥ ಗೃಹ ಮಂತ್ರಿಗೆ ಇಟ್ಕೊಂಡು ಅವರು ರಾಜಕಾರಣ ಮಾಡ್ತಾರೆ. ಈ ಸಂವಿಧಾನ ಬರ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಸಲುವಾಗಿ ದೇಶ ಎಲ್ಲ ಹೋರಾಟ ಮಾಡ್ತೈತಿ, ದೇಶದೊಳಗೆ ಎಲ್ಲ ಕಡೆ ಹೋರಾಟ ಮಾಡ್ತಾವೆ. ಇದು BJP ಅವ್ರಿಗೆ ಅವರು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಮಾಡ್ಕೋತ ಬಂದೀಗ ಸಂವಿಧಾನಕ್ಕೆ ಬೆನ್ನು ಹತ್ಯಾರ. ಸಂವಿಧಾನ ಏನು ನೀವು ಧಕ್ಕೆ ಮಾಡ್ಲಾಕ ಬರಂಗಿಲ್ಲ, ಏನು ಚೇಂಜ್ ಮಾಡ್ಲಾಕ ಬರಂಗಿಲ್ಲ. ನಾವು ಬಾಬಾ ಸಾಹೇಬ್ರ ಹೆಸರು ಹೇಳ್ತೀವಿ, ಹೇಳ್ಕೋತೇ ಇರ್ತೀವಿ. ನೀವು ಏನು ಮಾಡ್ತೀರಿ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನೀವು ದೇವರ ಹೆಸರು ತಗೊಂಡ್ರೆ ಪರ್ವತಕ್ಕೆ ಹೋಗ್ತಾರ ಅಂತ ಹೇಳ್ಯಾರ. ದೇವರ ಹೆಸರು ತಗೋತಾರೆ. ಸಂವಿಧಾನ ಬರ್ದಾರ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಸಂವಿಧಾನದೊಳಗೆ ಅವ್ರು ಕೂತಾರ ಇಲ್ಲಿ ಗೃಹ ಮಂತ್ರಿ ಆಗಿ. ಏನು ಬೇರೆ ಅವ್ರು ಬರ್ದಾರ ಸಂವಿಧಾನ? सर अभी तक जो एहतजाज हो रहा है हाँ कि उन्होंने अपमान किया है, हाँ तो उसके विरोध में सारी जनता उतर आई है हाँ और पॉलिटिकल पार्टीज में उसके अंदर हैं। तो अभी तक जो है अमित शाह की तरफ से और हमारे प्रधानमंत्री की तरफ से कोई स्टेटमेंट नहीं है कि इस तरह आक्रोश होने के बावजूद भी जनता के इस आक्रोश को देखते हुए उनकी तरफ किसी तरह का स्टेटमेंट नहीं आ रहा। और बाकायदा आप कह रहे हैं कि पॉलिटिकल पार्टी होने के नाते कि उनका रिजाइनेशन लेटर चाहिए। अगर वो रिजाइनेशन नहीं देते हैं तो कांग्रेस पार्टी का आगे क्या स्टेप रहेगा? ये क्या हो रहा है? इतनी ज्यादा होता है देश में। इन्हों 400 सीट लाखों संविधान बदलोगे कर रहे थे, वो नहीं हुआ। उन्होंने मिशना हाथ में रख ले को उन्होंने संविधान बदलना करना करते हैं, क्या भी होता नहीं है। उन्होंने नहीं करे तो देश में भगल उड़ता है। ये अमित शाह मोदी 2 ही जना किया देश नहीं है, उनके बाप का देश नहीं, ये सबका देश है। हिंदू मुसलमान सिख ईसाई SC ST माइनॉरिटी सबका देश है, उनके का बाप का देश नहीं। उन्हें बोले सर का देश नहीं चलता भी, किसी भी हमारे संविधान लिखे वाले को क्या भी बोले छोड़ते क्या है। सर बीजेपी मुखंडों की ओर से कई बयान आ रहे हैं कि हम संविधान के सपोर्ट में हैं, संविधान विरोधी कांग्रेस पार्टी है। कई बीजापुर में ही कई मुखंडों ने भी बयान दिया है और यहाँ के शासक ने भी अमित शाह के समर्थन में भी बयान दिया है। तो अभी पार्लियामेंट में कौन बोले हैं? BJP वाले बोले हैं, कांग्रेस बोले हैं। उन्होंने सपोर्ट कर रहे हैं, सो BJP वाले बोले नहीं, क्या कांग्रेस वाले बोले हैं? अमित शाह बोले हैं। अमित शाह कौन से पार्टी में? BJP में। उन्होंने पहला राजीनामा देना। सर आज आप यहाँ पर क्या कर रहे हैं? आज हमें DC साहब को मनवी दी और आगे अभी 2-4 दिन में बैठ को हमें बीजापुर बंद भी ऐलान करते हैं। सर जैसे कि अमित शाह ने जो है डॉक्टर बाबा साहब अम्बेडकर को लेकर जो है जो बात कही है, जिससे कई लोगों के दिलों को जो है ठेस पहुंची है, तो PM मोदी की ओर से जो है इन पर कोई एक्शन क्यों नहीं लिया जा रहा है? मोदी लेते नहीं, उन्होंने BJP वाले। मोदी का क्या नहीं चलता, अमित शाह का चलता है। अमित शाह किंग मेकर है, अमित शाह राजीनामा देना। सर अगर आप जो मनवी आप दिए हैं इस पर कोई एक्शन नहीं होता तो आने वाले दिनों में आने वाला दिनों में हमें बीजापुर बंद कर को भी होराट करेंगे। सलाम अलैकुम, जय भीम। पिछले दिनों जो संसद में अमित शाह ने बोला, आज हमारे जिला कांग्रेस की तरफ से जिला अध्यक्ष और अलहाज अब्दुल हमीद मुशरफ के नेतृत्व में, जिला कमेटी के नेतृत्व में आज एक प्रोटेस्ट किया गया। डॉक्टर बाबा साहब अम्बेडकर सर्कल से DC ऑफिस तक आज मेमोरेंडम दे। आने वाले दिन इससे ज़्यादा देश की जनता भी उठने वाली है। सर गृह मंत्री अमित शाह ने जो है संविधान शिल्पी डॉक्टर बाबा साहेब अम्बेडकर को लेकर जो है बात की है, इतनी बड़ी बात कही है,
तो उन पर कोई एक्शन क्यों नहीं लिया जा रहा है? क्यों जो है बार बार जो है इस बात को इग्नोर किया जा रहा है? देखो, बीजेपी एक ही जो उनको समझ नहीं है और वो तानाशाही कर रहे हैं आज। तो पिछले 10 साल से देश की जनता देख रही है, इसलिए 2024 में जो उनको जितना सपोर्ट करना था उससे कम सपोर्ट करे। उनकी तानाशाही खत्म नहीं होने लगी। जब तक बीजेपी भारत देश छोड़ कर नहीं हटती, जब तक ये तानाशाही चलने वाली। और छोटे मोटे कम्युनिटी होंगे, डॉक्टर बाबा साहब अम्बेडकर को होंगे, संविधान के विरोध होंगे, ये काम करने वाले छोड़ो। फिर आपको क्या लगता है कि आने वाले दिनों में इस तरह के बाबा साहब अम्बेडकर को लेकर बयान ना हो, इसके लिए क्या करना चाहिए? देखो, ये जो बयान बोला है उन्होंने संसद में बोला है। अगर बाहर वगैरह बोले तो संसद में जो जगह उन्होंने ठहरे वो जगह संविधान लेको गए है उनको। जिस जगह से बोले अमित शाह, वो जगह से संविधान ही दिया उनको। वहाँ से उन्होंने बोल रहे हैं तो देश की जनता चुप बैठने वाली नहीं है। आगे सर को इससे भी ज़्यादा पूरे देश की जनता उठने वाली है। आपको क्या लगता है कि इस बात से जो है लोगों के दिलों को कितना ठेस पहुँची है? देखो, लोगों के दिलों में इतना ठेस पहुँचा है कि आज न कल देश की 140 करोड़ जनता पूरे रोड पर आने वाली है अगर अमित शाह राजीनामा नहीं दिया तो। क्या आपको लगता है कि उन पर कोई एक्शन लिया जाएगा? वो राजीनामा उन्होंने रीजन देना, जब तक उन्होंने रीजन नहीं देते जब तक हमें देश की जनता होंगे, हमारी कांग्रेस पार्टी होंगे, उनके विरोध हमें प्रोटेस्ट करने वाले थे। आपका पूरा नाम बताइए? एजाज अहमद मुकबिल।